ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಒಂದು ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಲ್ಲಿವರೆಗೆ ನವೋದಯ ಒಂದು ಪರೀಕ್ಷೆಗೆ ಸಂಬಂಧಿಸಿರ್ತಕ್ಕಂಥ ಗದ್ಯ ಭಾಗವನ್ನ 15 ಗದ್ಯ ಭಾಗವನ್ನ ಕಂಪ್ಲೀಟ್ ಆಗಿ ಮುಗಿಸಿದ್ವಿ. ಇನ್ನು ಇವತ್ತಿನ ಕ್ಲಾಸ್ ನಿಂದ ನಾವೇನ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಈ ಒಂದು ನವೋದಯಕ್ಕೆ ಸಂಬಂಧಿಸಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಅಂತಂದ್ರೆ ಮಾನಸಿಕ ಒಂದು ಸಾಮರ್ಥ್ಯದ ಕ್ಲಾಸ್ಗಳನ್ನ ನಾವು ಇವತ್ತಿಂದ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರತಿಯೊಂದು ಕ್ಲಾಸ್ಗಳಲ್ಲಿ 10 ಅಧ್ಯಾಯಗಳನ್ನ ನಾವು ಏನ್ ಮಾಡ್ತೀವಿ ಕಂಪ್ಲೀಟ್ ಆಗಿ ನಿಮಗೆ ನೀಡ್ತಾ ಇದ್ದೇವೆ. ಈ ಪ್ರತಿಯೊಂದು ಕ್ಲಾಸ್ ಅನ್ನ ನೀವು ತಪ್ಪದೆ ಪ್ರತಿ ದಿವಸ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ವಿಡಿಯೋವನ್ನ ಪಾಸ್ ಮಾಡಿ ಆ ಚಿತ್ರಗಳ ಉತ್ತರಗಳ ಯಾವ ರೀತಿ ಬರ್ತದ, ಆ ಚಿತ್ರಗಳಲ್ಲಿ ಯಾವ ರೀತಿ ನಿಯಮಗಳದಾವ ಅಂತ ಹೇಳಿ ನೀವು ಪರ್ಫೆಕ್ಟ್ ಆಗಿ ತಿಳ್ಕೊಂಡಿದ್ದೆ ಆದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ಮೊದಲನೇ ಅಧ್ಯಾಯ ಏನಾಗ್ತದ ನಿಮ್ಗೆ ಪರ್ಫೆಕ್ಟ್ ಆಗ್ತದ. ಈ ಒಂದು ಮೊದಲನೇ ಅಧ್ಯಾಯ ಒಂದು ಪರ್ಫೆಕ್ಟ್ ಆಗಿದ್ದೆ ಆದ್ರ ಅದ್ರೊಳಗೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ತದಪ್ಪ ಅಂತಂದ್ರೆ 4 ಮಾರ್ಕ್ಸ್ ಏನಾಗ್ತದ ಇವತ್ತಿನ ದಿವಸ ನಿಮ್ಗ ಜೇಬಿನೊಳಗ ಇರ್ತದ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಟೋಟಲ್ ಆಗಿ ಮೆಂಟಲ್ ಎಬಿಲಿಟಿ ಒಳಗ 40 ಪ್ರಶ್ನೆಗಳಿಗೆ 50 ನಿಮ್ಗ ಮಾರ್ಕ್ಸ್ ಗಳು ಸಿಗ್ತಾವ. ಅದ್ರೊಳಗ ಇವತ್ತು 1ನೇ ಅಧ್ಯಾಯ ನಾನು ತೆಗೆದುಕೊಳ್ತಾ ಇದ್ದೀನಿ. ಅದು ಆಡ್ ಮ್ಯಾನ್ ಔಟ್ ಅಂತ ಹೇಳಿ ಕರಿತೀವಿ, ಅಥವಾ ಗುಂಪಿಗೆ ಸೇರಿದ ಚಿತ್ರ ಅಂತ ಹೇಳಿ ಕರಿತೀವಿ. ಈ ರೀತಿ ಏನ್ ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ದಿವಸ ನಾವು ಡಿಸ್ಕಷನ್ ಮಾಡೋಣ. ಹಾಗಿದ್ರೆ ವಿದ್ಯಾರ್ಥಿಗಳೇ, ನೀವೇನ್ ಮಾಡ್ಬೇಕು, ಪ್ರತಿದಿನ ಕ್ಲಾಸಿನೊಳಗ ನೀವು ಕ್ಲಾಸ್ ಅನ್ನ ನೋಡ್ತಾ ಏನ್ ಮಾಡ್ಬೇಕು, ನಿಮ್ಮ ಒಂದು 100 ಪೇಜಿನ ಬುಕ್ ಅನ್ನು ತೆಗೆದುಕೋಬೇಕು. ಅದರಲ್ಲಿ ನಿಮ್ಗ ಮೆಂಟಲ್ ಎಬಿಲಿಟಿಯನ್ನು ಯಾವ ರೀತಿ ಟಿಕ್ ಹಾಕ್ಬೇಕು, ಹೌದಾ. ಚಿತ್ರವನ್ನ ಬಿಡಿಸುವುದರಿಂದ ಏನಾಗ್ತದೆ, ನಿಮ್ಗ ಬಹಳ ಸಮಯ ತಗೋತದೆ, ಹೌದಾ. ಚಿತ್ರವನ್ನ ಬಿಡಿಸುವ ಬದಲಿಗೆ ನೀವು 100 ಪೇಜ್ ಬುಕ್ ನಲ್ಲಿ ಏನ್ ಮಾಡ್ಬೇಕ್ರಿ, ಅವು 1 ರಿಂದ 20ರವರೆಗೆ ನೀವು ಅಂಕಿಗಳನ್ನ ಬರೆದುಕೊಂಡು ಅದನ್ನ OMR ಸೀಟ್ ನಿಮ್ ಆ ತರ ಏನ್ ಮಾಡ್ಬೇಕ್ರಿ, ರೆಡಿ ಮಾಡ್ಕೋಬೇಕು. ಆ ತರ ಯಾವ ತರ ನಾವು ರೆಡಿ ಮಾಡಿದ್ವಿ ಅಂತೇಳಿ ನಾನು ನಿಮ್ಗೆ ಇವತ್ತಿನ ದಿವಸ ತೋರಿಸ್ತೀನಿ. ಒಂದ್ ಬುಕ್ ಕೊಡ್ರಿ. ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗ್ತದ, ಟೈಮ್ ಸೇವ್ ಆಗ್ತೈತಿ, ಹೌದಾ. ಯಾಕಂದ್ರೆ ಎಲ್ಲಾ ಚಿತ್ರಗಳನ್ನ ತೆಗಿಬೇಕಾದ್ರೆ ಏನಾಗ್ತದ, ನಿಮ್ಗೆ ಟೈಮ್ ಬಹಳ ಹೋಗ್ತದ. ನೀವು ಪ್ರತಿ ರವಿವಾರ ನಿಮ್ಮ ಮನೆಯಲ್ಲಿ ಫ್ರೀ ಇದ್ದಾಗ ಏನ್ ಮಾಡ್ರಿ, ಅವಾಗ ಒಂದು ಚಿತ್ರಗಳನ್ನ ಬಿಡಿಸಿ ನೀವು ಪ್ರಾಕ್ಟೀಸ್ ಮಾಡಕ್ ಅನುಕೂಲ ಆಗ್ತದ. ನೀವೇನ್ ಮಾಡ್ರಿ, ಕ್ಲಾಸ್ ಒಳಗ ಆ ರೀತಿ ನಾನು ಏನ್ ತೋರಿಸ್ತೀನಲ್ಲ ಆ ತರ ಬುಕ್ಕಿನೊಳಗ ನೀವು OMR ಸೀಟ್ ಅನ್ನ ರೆಡಿ ಮಾಡ್ಕೋರಿ. ನೀವು ಅದಕ್ಕೆ ಆನ್ಸರ್ ಏನ್ ಮಾಡ್ಬೇಕ್ರಿ, ಫಿಲ್ ಮಾಡ್ಬೇಕು. ಅವಾಗ ಏನಾಗ್ತದ, ನಿಮ್ಗೆ ಪ್ರತಿ ದಿವಸ ರಿವಿಷನ್ ಮಾಡಕ್ಕೆ ಅನುಕೂಲ ಆಗ್ತದೆ. ಓಕೆನಾ. ಅದ್ರ ಜೊತೆಗೆ ಏನ್ ಮಾಡ್ರಿ, ಪ್ರತಿ ರವಿವಾರ ನಾವೇನ್ ಪರೀಕ್ಷೆಯನ್ನ ನಿಮಗೆ ಕಳಿಸ್ತಾ ಇದೀವಲ್ಲ PDF ನೋಟ್ಸ್ ಅನ್ನ, ಅದ PDF ನೋಟ್ಸ್ ಅನ್ನ ನೀವು ಪ್ರಿಂಟ್ ತೆಗಿಲಿಕ್ಕೆ ಸಾಧ್ಯವಾದರೆ ಪ್ರಿಂಟ್ ಅನ್ನ ತೆಗೆದುಕೊಳ್ಳಿ. ಪ್ರಿಂಟ್ ಅನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗದಿದ್ರೆ ನೀವು ಅಲ್ಲೇ ಮೊಬೈಲ್ ನಲ್ಲಿ ಏನ್ ಮಾಡ್ರಿ, ಓಪನ್ ಮಾಡಿ ಈ ರೀತಿ ಒಂದು ಬುಕ್ ಅನ್ನ ಏನ್ ಮಾಡ್ರಿ, ನೀವು ಈ ತರ ನೋಡ್ರಿ. ಈಗ ನಾವೇನ್ ಮಾಡಿದಪ್ಪ ಅಂತಂದ್ರೆ 1ನೇ ಅಧ್ಯಾಯದಲ್ಲಿ ನಾವು ಬಿಡಿಸಿದ್ವಿ ಏನ್ರಿ, ಗುಂಪಿಗೆ ಸೇರಿದ ಚಿತ್ರಗಳು, ಹೌದಾ. ನಾನು ಇವತ್ತು ಹೇಳ್ತಾ ಇದ್ದಿರೋದು ಆಡ್ ಮ್ಯಾನ್ ಔಟ್ ಇದೇ ಒಂದು ಅಧ್ಯಾಯವನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಘಟಕ ಪರೀಕ್ಷೆ ಅಂತೇಳಿ ಬರೀರಿ, ಗುಂಪಿಗೆ ಸೇರಿದ ಚಿತ್ರಗಳು ಅಂತೇಳಿ. ಈ ತರ ನೋಡ್ರಿ, ಇಲ್ಲಿ 1 ಅಂತ ಬರ್ದಿದ್ದಾರೆ, 4 ಏನ್ ಮಾಡಿ ವೃತ್ತಗಳನ್ನ ಮಾಡ್ಯಾರ. ಯಾವ್ದು ಆನ್ಸರ್ ಆಗ್ತದಲ್ಲ ಇದು ABCD ಅಂತೇಳಿ. ಅದ್ರಾಗ ಏನ್ ಮಾಡ್ಬೇಕು, ಯಾವ್ದು ಆನ್ಸರ್ ಆಗ್ತದಲ್ಲ ಅದಕ್ಕೆ ನೀವೇನ್ ಮಾಡ್ಬೇಕ್ರಿ, ಫಿಲ್ ಅನ್ನು ಮಾಡ್ಬೇಕು. ಈ ರೀತಿ ಏನ್ ಮಾಡ್ಬೇಕಂದ್ರ ನೀವು 25 ಅಥವಾ 20 ಪ್ರಶ್ನೆಗಳನ್ನ ನಾವು ಎಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತೀವಲ್ಲ ಆ ರೀತಿ ಅಷ್ಟು ನೀವೇನ್ ಮಾಡ್ಬೇಕ್ರಿ, OMR ಸೀಟ್ ಅನ್ನ ರೆಡಿ ಮಾಡ್ಬೇಕು. ಅಲ್ಲಿ ನೀವೇನ್ ಮಾಡ್ಬೇಕು, ಇದನ್ನ ಫಿಲ್ ಮಾಡ್ಬೇಕು. ಯಾಕಂದ್ರೆ ಈಗಲೇ ನಿಮ್ಗೆ ಏನಾಗ್ತದ, ಆ ಪರೀಕ್ಷೆ ಬರೆಯೋದ್ರೊಳಗ ನಿಮ್ಗೆ ಪ್ರಾಕ್ಟೀಸು ಆಗ್ತದ. OMRs ಅನ್ನ ಯಾವ ರೀತಿ ತುಂಬಬೇಕು, ಎಷ್ಟು ಸಮಯ ಅವಕಾಶವನ್ನು ಉಳಿಸಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದ. ಅದ್ರ ಜೊತೆಗೆ ಈ ತರ ಪ್ರತಿ ದಿವಸ ಮಾಡ್ಬೇಕು. ಘಟಕ ಪರೀಕ್ಷೆ 1 ಆಯ್ತು, 2, 3 ನೋಡ್ರಿ. ಈ ತರ ಏನ್ ಮಾಡಪ್ಪ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಆಲ್ರೆಡಿ ಈಗ 10 ಘಟಕ ಪರೀಕ್ಷೆಗಳನ್ನ ಕಂಪ್ಲೀಟ್ ಆಗಿ ಮುಗಿಸಿದಾರ. ಮತ್ತೆ ಏನ್ ಮಾಡ್ತಾರೆ, ರಿವಿಷನ್ ಅನ್ನ ಮಾಡ್ತಾ ಇದ್ದಾರೆ. ನೀವು ಆನ್ಲೈನ್ ಕ್ಲಾಸ್ ಅನ್ನು ನೋಡುವ ವಿದ್ಯಾರ್ಥಿಗಳು ಮಾಡ್ರಿ, ಪ್ರತಿದಿನ 10 ದಿವಸದಲ್ಲಿ ಏನಾಗ್ತದೆ, ಕಂಪ್ಲೀಟ್ ಆಗಿ ಸಿಲೆಬಸ್ ಮುಗಿತದ. ಈ ಪ್ರತಿ ದಿವಸ ಈ ರೀತಿ ಮಾಡೋದು. ಕೊನೆಗಾಗಿ 10ನೇ ದಿವಸ ಸಿಲೆಬಸ್ ಮುಗಿದ ನಂತರ ನಾನು ಏನ್ ಮಾಡ್ತೀನಿ, ಪ್ರತಿ ಅಧ್ಯಾಯದ ಮೇಲೆ ನಿಮಗೆ 100 ಹೌದಾ ಚಿತ್ರಗಳನ್ನ ಒಂದು PDF ನಾನು ಕಳಿಸ್ತೀನಿ. ನೀವೇನ್ ಮಾಡ್ರಿ, ದಿನಾಲು ಸಾಯಂಕಾಲ ಫ್ರೀ ಇದ್ದಾಗ ಒಂದು ಅರ್ಧ ಗಂಟೆ ಸಮಯ ಅವಕಾಶವನ್ನ ಕೊಟ್ಟು ಏನ್ ಮಾಡ್ರಿ, ನೀವು ಪ್ರಾಕ್ಟೀಸ್ ಅನ್ನ ಮಾಡಿದ್ರ ನಿಮಗೆ 40 ಪ್ರಶ್ನೆಗಳಿಗೆ ನವೋದಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 50ಕ್ಕೆ 50 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬಹುದು ಅಂತೇಳಿ ನನಗೇನಾಗಿದೆ, ನಿಮ್ ಮೇಲೆ ಭರವಸೆ ಇದೆ. ಯಾಕಂತಂದ್ರೆ ನಾನು ನಿನ್ನೆ ದಿವಸ ನಿಮಗೆ ಕ್ವಶನ್ ಪೇಪರ್ ಅನ್ನ ಕಳಿಸಿದ್ನಿ. ಎಷ್ಟೋ ವಿದ್ಯಾರ್ಥಿಗಳು ಆಕ್ಟಿವಿಟಿ ಆಗಿ ಏನ್ ಮಾಡಿದ್ರ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ನೀವು ಮತ್ತೆ ವಾಟ್ಸ್ಆಪ್ ನಲ್ಲಿ ಆನ್ಸರ್ ನೀಡಿದಿರಾ. ನೀವು ಇದೇ ರೀತಿ ವರ್ಕ್ ಮಾಡಿದ್ರೆ ಸಾಕು, ನೀವು ಏನ್ ಮಾಡಬಹುದು, ಮನೆಯಲ್ಲಿ ಇದ್ಕೊಂಡು ನವೋದಯನ ಪಾಸ್ ಆಗಬಹುದು, ಹೌದಾ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಮೊದಲ ಒಂದು ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಅದರ ಜೊತೆಗೆ ಇನ್ನು ನೀವು ಯಾರಾದ್ರೂ ಆನ್ಲೈನ್ ಕ್ಲಾಸ್ ಅನ್ನ ಜಾಯಿನ್ ಆಗ್ತಾ ಇದ್ರೆ, ನಿಮ್ ಫ್ರೆಂಡ್ಸ್ ಆದ್ರೂ ಇದ್ರೆ ಹೇಳಿ. ನಾವೇನ್ ಮಾಡಿದಪ್ಪ ಅಂತಂದ್ರೆ ಆದರ್ಶ, ಮುರಾರ್ಜಿ ಮತ್ತು ಸೈನಿಕ್ ಸ್ಕೂಲ್ ಶಾಲೆ ಮತ್ತು ಆಳ್ವಾಸ ಈ ತರ ಶಾಲೆಗಳಿಗೆ ನಿಮ್ಗೆ ಏನ್ ಮಾಡ್ತಾರ ಅಂದ್ರ GK ಕ್ವಶನ್ಸ್ ಗಳ ಬಗ್ಗೆ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರ. ನಾವೇನ್ ಮಾಡಿದೀವಿ, ಸೈನಿಕ್ ಸ್ಕೂಲ್ ಮತ್ತು ಆದರ್ಶ ಸ್ಕೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು GK ಪ್ರಶ್ನೆಗಳು ಅಂತಂದ್ರೆ ಸಂಭಾವನೀಯ ಪ್ರಶ್ನೆಗಳನ್ನ ಸಹ ನಾವೇನ್ ಮಾಡಿದ್ವಿ, ಬುಕ್ ಅನ್ನ ರೆಡಿ ಮಾಡಿದ್ವಿ. ಆ ಬುಕ್ ಈ ತರ ಬುಕ್ ಇರ್ತದ. ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಕೊರಿಯರ್ ಮುಖಾಂತರ ಬುಕ್ ಅನ್ನ ಕಳಿಸ್ತೀವಿ. ನೀವೇನ್ ಮಾಡ್ಬೇಕ್ರಿ, ಅಡ್ರೆಸ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಡೀಟೇಲ್ ಆಗಿ ಕಳಿಸ್ರಿ. ಈ ರೀತಿ ಒಳಗಡೆ ಏನಾಗಿದಪ್ಪ ಅಂತಂದ್ರೆ ಬುಕ್ ನಲ್ಲಿ ನಿಮ್ ಪ್ರತಿಯೊಂದು ಅಧ್ಯಾಯದ ಮೇಲೆ ಪ್ರಶ್ನೆಗಳು ಏನಾಗ್ತಾವ್ರಿ, ನಿಮ್ಗ ಸಲೀಸಾಗಿ ಓದ್ಲಕ್ಕ ಅನುಕೂಲ ಆಗ್ತದ, ಹೌದಾ. ಈ ಬುಕ್ ಅನ್ನ ಇಟ್ಕೊಂಡು ಏನ್ ಮಾಡ್ಬೋದು, ನೀವು ಸರಿಯಾಗಿ ಅಭ್ಯಾಸವನ್ನು ಮಾಡಕ್ ಅನುಕೂಲ ಆಗ್ತದ. ಮತ್ತು ಸೈನಿಕ ಶಾಲೆ ಆಗಲಿ, ಆಳ್ವಾಸ ಮತ್ತು ಮುರಾರ್ಜಿ ಆದರ್ಶ ಶಾಲೆಗೆ ಹಲವಾರು GK ಕ್ವಶನ್ಸ್ ಗಳು ನಿಮ್ಗೆ ರಿಪೀಟ್ ಆಗ್ತಾ ಇರ್ತವೆ. ಅವೆಲ್ಲ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ನಾವೇನ್ ಮಾಡಿದ್ವಿ, ಈ ತರ ಒಂದು GK ಒಂದು ಬುಕ್ ಅನ್ನ ತಯಾರು ಮಾಡಿದ್ವಿ. ಇದನ್ನ ಯಾರ್ಯಾರಿಗೆ ನಿಮ್ಗೆ ತಗೋಬೇಕು ಅನ್ಸಿದ್ರ ನೀವೇನ್ ಮಾಡ್ರಿ, ನಮ್ಮ ವಾಟ್ಸ್ಆಪ್ ನಂಬರ್ಗೆ ನಿಮ್ದೆಲ್ಲ ಡೀಟೇಲ್ ಅನ್ನ ಕಳಿಸ್ರಿ. ನಾವೇನ್ ಮಾಡ್ತೀವಿ, ನಿಮ್ಗ ಕೊರಿಯರ್ ಅಥವಾ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಏನ್ ಮಾಡೋಣ, ಮೊದಲ ಒಂದು ಕ್ಲಾಸ್ ಗಳನ್ನ ಪ್ರಾರಂಭ ಮಾಡೋಣ. ಎಲ್ಲ ತಯಾರಾಗಿದ್ದೀರಾ?
ಓಕೆ, ಇವತ್ತು ಯಾವ್ದು ಒಂದು ಅಧ್ಯಾಯನ ಸ್ಟಾರ್ಟ್ ಮಾಡ್ತಾ ಇದೀವಿ? ಎಸ್, ಇದು ಯಾವ ಪರೀಕ್ಷೆಗೆ ಸಂಬಂಧಪಡ್ತದ? ವೆರಿ ಗುಡ್. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಈ ಒಂದು ಅಧ್ಯಾಯನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದಿಷ್ಟು ನಿಯಮಗಳು ಬರ್ತಾವ, ಹೌದಾ, ಅಂಶಗಳು ಬರ್ತಾವ. ಇವು ಅಂಶಗಳು ಏನಾಗಿರ್ತದ ಅಂದ್ರ ನಿಮ್ಗೆ ಪರ್ಫೆಕ್ಟ್ ಆಗಿದ್ರ ಅಂತ ತಿಳ್ಕೊರಿ, ಬಹಳ ಈಸಿಯಾಗಿ ನೀವೇನ್ ಮಾಡ್ಬೋದ್ರಿ, ಈ ಒಂದು ಅಧ್ಯಾಯವನ್ನ ಬಿಡಿಸಬಹುದು. ಏನೇನ ರೂಲ್ಸ್ ಗಳದಾವ, ಏನೇನ ನಿಯಮಗಳದಾವ ಅಂತೇಳಿ ನಾವು ಇವತ್ತಿನ ದಿವಸ ಏನ್ ಮಾಡೋಣ ಅಂದ್ರ ಡಿಸ್ಕಷನ್ ಅನ್ನ ಮಾಡೋಣ. ನೋಡ್ರಿ, ಇದಕ್ಕೆ ಏನ್ ಕರಿತೀವಪ್ಪ ಅಂತಂದ್ರೆ ಸಂಬಂಧವಿಲ್ಲದ ಚಿತ್ರ ಅಂತಾನು ಕರಿತೀವಿ. ಏನ್ ಕರಿತೀವ್ರಿ? ಸಂಬಂಧವಿಲ್ಲದ ಚಿತ್ರ ಅಂತೇಳಿ ನಾವು ಕರಿತೀವಿ. ಹಾಗಾದ್ರ ನೋಡ್ರಿ, ನೆನಪಿಡಬೇಕಾದ ಅಂಶಗಳು, ಹೌದಾ, ಒಂದು 5 ರಿಂದ 6 ಅಂಶಗಳದಾವ, ಹೌದಾ, ಎಷ್ಟ್ರಿ? 5 ರಿಂದ 6 ಅಂಶಗಳದಾವ. ಅದ್ರೊಳಗ ಸಂಬಂಧವಿಲ್ಲದ ಚಿತ್ರವನ್ನ ಗುರುತಿಸುವುದು ಅಂತ ಹೇಳಿ ಅಧ್ಯಾಯವನ್ನ ಕರಿತೀವಿ. ಆಡ್ ಮ್ಯಾನ್ ಔಟ್ ಅಂತ ಹೇಳಿ ಕರಿತೀವಿ. ಆಮೇಲೆ ಗುಂಪಿಗೆ ಸೇರಿದ ಚಿತ್ರನು ಅಂತ ಕರಿತೀವಿ. 3 ಅಂದ್ರು ಏನ್ರಿ? ಇದು ಒಂದೇ ಆಗಿರ್ತದ. ಹಂಗಿದ್ರೆ ನೋಡ್ರಿ, 4 ಚಿತ್ರದಲ್ಲಿರುವ ಲಕ್ಷಣಗಳನ್ನ ಪರಸ್ಪರ ಹೋಲಿಕೆ ಮಾಡುತ್ತಾ ನೋಡ್ಬೇಕು. ಅಂದ್ರ ಈ ಅಧ್ಯಾಯದೊಳಗ 4 ಚಿತ್ರಗಳನ್ನ ಕೊಟ್ಟಿರ್ತಾರ. ಪ್ರತಿಯೊಂದನ್ನ ಏನ್ ಮಾಡ್ಬೇಕ್ರಿ? ನಾವ ಹೋಲಿಕೆ ಮಾಡಿ ನೋಡ್ಬೇಕು. ಹೋಲಿಕೆ ಮಾಡಿ ನೋಡ್ಬೇಕಂದ್ರ 3 ಚಿತ್ರಗಳು ಒಂದೇ ರೀತಿಯ ಲಕ್ಷಣಗಳನ್ನ ಹೊಂದಿರ್ತಾವ. ಒಂದು ಚಿತ್ರ ಮಾತ್ರ ಏನಾಗಿರ್ತದ? ಬೇರೆ ರೀತಿಯ ಲಕ್ಷಣಗಳನ್ನ ಹೊಂದಿರ್ತದ. ಅದ್ ಯಾವ್ದು ಅಂತ ಹೇಳಿ ನಾವು ಉದಾಹರಣೆ ನೋಡೋಣ. ನೆಕ್ಸ್ಟ್ ನೋಡ್ರಿ, 2ನೇ ಅಂಶ, ಯಾವ 3 ಚಿತ್ರಗಳು ಪರಸ್ಪರ ಸಂಬಂಧ ಹೊಂದಿದೆ ಎಂಬುದನ್ನ ಗಮನದಲ್ಲಿಟ್ಟುಕೊಂಡು ಹೋಲಿಕೆಯನ್ನ ಮಾಡಬೇಕು. ಯಾವ 3 ಚಿತ್ರಗಳು ಒಂದೇ ರೀತಿಯ ಹೋಲಿಕೆಯನ್ನ ಹೊಂದಿದಾವ ಅಂತೇಳಿ ನಾವೇನ್ ಮಾಡ್ಬೇಕ್ರಿ? ಗಮನವಿಟ್ಟ ನೋಡ್ಬೇಕು. ನೆಕ್ಸ್ಟ್ ನೋಡ್ರಿ, ಯಾವ ಯಾವ ಚಿತ್ರಗಳು ಸಂಬಂಧ ಹೊಂದಿದೆ ಎಂಬುದನ್ನ ಗಮನಿಸಿ ಸಂಬಂಧ ಹೊಂದಿರುವ ಚಿತ್ರ ಗುರುತಿಸುವುದು. ಹೌದಾ, ಯಾವ ಯಾವ ಚಿತ್ರಗಳದ ಸಂಬಂಧ ನೋಡ್ಬೇಕ, ಹೌದಾ, ನೋಡಿ ಆಮೇಲೆ ಆ ಸಂಬಂಧ ಹೊಂದಿದ ಚಿತ್ರವನ್ನ ನಾವು ಗುರುತಿಸ್ಬಿಟ್ಟಿವಿ ಅಂದ್ರ ಅಲ್ಲಿ ಏನಾಗ್ತದ? ನಮಗ ಒಂದ ಉತ್ತರ ಸಿಗ್ತದ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಒಂದು ವೇಳೆ 2 ಉತ್ತರ ಚಿತ್ರಗಳು ಕಂಡು ಬಂದರೆ, ಒಂದು ವೇಳೆ ಅನಿಸ್ತದ 4 ಚಿತ್ರಗಳನ್ನ ನೋಡಿದಾಗ ಎರಡು ಏನಾಗ್ತದ? ಒಂದೇ ರೀತಿ ಕಾಣಿಸ್ತಾವ. ಅದ್ರಾಗ ನಾವು ಹೆಂಗ್ ತೆಗಿಬೇಕ್ರಿ? ಹೆಂಗ್ ತೆಗಿಬೇಕ? ಎಸ್, ಹೆಚ್ಚಿನ ಕಾರಣ ಅಥವಾ ಹೆಚ್ಚಿನ ಲಕ್ಷಣ ಇತ್ತಂದ್ರ ಅವಾಗ ನಾವೇನ್ ಮಾಡೋದ್ರಿ? ಆ ಒಂದು ಚಿತ್ರವನ್ನ ನಾವಲ್ಲಿ ಉತ್ತರವಾಗಿ ಪರಿಗಣಿಸಬೇಕು. ನಂತರ ನೋಡ್ರಿ, ಈ ಮಾದರಿ ಚಿತ್ರದಲ್ಲಿ ಹಣ್ಣುಗಳು, ನೋಡ್ರಿ ಈ ಒಂದು ಮೊದಲ ಅಧ್ಯಾಯದೊಳಗ, ಹೌದಾ, ಗುಂಪಿಗೆ ಸೇರೋದ ಚಿತ್ರದೊಳಗ ಯಾವ ಯಾವ ಒಂದು ಇದ್ರ ಮ್ಯಾಗ ಪ್ರಶ್ನೆಗಳನ್ನ ಕೇಳ್ತಾರ ಅಂತೇಳಿ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು. ಹೌದಾ, ಅಂದ್ರೆ ಬರೀ ಚಿತ್ರ ಅಷ್ಟೇ ಕೇಳ್ತಾರೋ, ಅಥವಾ ಟ್ರಯಾಂಗಲ್ ಮ್ಯಾಗ ಅಷ್ಟೇ ಕೇಳ್ತಾರೋ, ಅಥವಾ ವೃತ್ತದ ಮ್ಯಾಗ ಅಷ್ಟೇ ಕೇಳ್ತಾರೋ, ಹೌದಾ, ಇನ್ನು ರೇಖೆಗಳ ಮ್ಯಾಗ ಅಷ್ಟೇ ಕೇಳ್ತಾರೋ ಅಂತ ಹೇಳಿ ಏನಾಗ್ತಿರ್ತ? ನಿಮ್ಗೆ ಡೌಟ್ ಇರ್ತತಿ. ಆ ಡೌಟ್ ಅನ್ನ ನೀವೇನ್ ಮಾಡ್ಬೋದು? ಇವತ್ತ ಕ್ಲಾರಿಫಿಕೇಶನ್ ಮಾಡ್ಕೋಬಹುದು. ಎದ್ರ ಮ್ಯಾಗ ಪ್ರಶ್ನೆ ಕೇಳ್ತಾರೆ? ನೋಡ್ರಿ, ಹಣ್ಣುಗಳ ಮ್ಯಾಗ ಪ್ರಶ್ನೆಗಳನ್ನ ಕೇಳ್ತಾರ. ಹಣ್ಣುಗಳಂದ್ರೆ ಗೊತ್ತತಿ? ಸೇಬು ಹಣ್ಣು, ಮಾವಿನ ಹಣ್ಣು, ಹೌದಿಲ್ಲ? ಹಣ್ಣುಗಳಂದ್ರೆ ಗೊತ್ತಿಲ್ಲ ಮತ್ತೆ. ಹಣ್ಣುಗಳ ಮ್ಯಾಗ ಪ್ರಶ್ನೆ ಕೇಳ್ತಾರ. ತರಕಾರಿ ಮ್ಯಾಗ ಪ್ರಶ್ನೆ ಕೇಳ್ತಾರ. ತರಕಾರಿ ಅಂದ್ರೆ ತರಕಾರಿ ಹೆಸರು ಕೇಳುದಿಲ್ಲ, ತರಕಾರಿಯ ಚಿತ್ರಗಳನ್ನ ಕೊಡ್ತಾರ. 3 ತರಕಾರಿ ಚಿತ್ರವನ್ನು ಕೊಡ್ತಾರ, ಒಂದು ಹಣ್ಣಿನ ಚಿತ್ರ ಕೊಡ್ತಾರ. ಇದ್ರಾಗ ಯಾವ್ದು ರೈಟ್ ಆನ್ಸರ್? ಹಣ್ಣಿಂದ. ಈ ತರ ಏನ್ ಮಾಡ್ತಾರ ಅಂದ್ರೆ ನೀವು ಪ್ರಶ್ನೆಗಳನ್ನ ಕೇಳ್ತಾರ. ಆದಂತ ನೋಡ್ರಿ, ಗೊಂಬೆಗಳು, ಗೊಂಬೆ ಅಂತ ನೋಡಿರಿ, ಗೊಂಬೆಗಳು. ಎಸ್. ಆಮೇಲೆ ಸಸ್ಯಾಹಾರಿ, ಸಸ್ಯಾಹಾರಿ ಅಂದ್ರೆ ಏನ? ಸಸ್ಯದ ಉತ್ಪನ್ನಗಳನ್ನ ತಿಂತಕ್ಕಂತ ಪ್ರಾಣಿಗಳಿಗೆ ನಾವೇನಂತೀವಿ? ಸಸ್ಯಾಹಾರಿ ಅಂತ ಕರಿತೀವಿ. ಆಮೇಲೆ ಮಾಂಸಾಹಾರಿ. ಹಂಗಾರ ಸಸ್ಯಾಹಾರಿ ಮ್ಯಾಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು? ಯಾರು ಹೇಳ್ತಿರಪ್ಪ? ಹೇಳಿ ನೋಡೋಣ, ಹೆಂಗ್ ಕೇಳ್ತಾರ? ವೆರಿ ಗುಡ್. ಏನ್ ಮಾಡ್ತಾರಂದ್ರ 3 ಸಸ್ಯಾಹಾರಿ ಪ್ರಾಣಿಗಳನ್ನ ಕೊಡ್ತಾರ ನಿಮ್ ಚಿತ್ರದೊಳಗ, ಒಂದು ಮಾಂಸಾಹಾರಿ ಪ್ರಾಣಿಯನ್ನು ಕೊಟ್ಟು ಬಿಡ್ತಾರ. ಅವಾಗ ನಮ್ಗೆ ರೈಟ್ ಆನ್ಸರ್ ಯಾವ್ದಾಗ್ತೈತೆ? ಮಾಂಸಾಹಾರಿ ಪ್ರಾಣಿ. ವೆರಿ ಗುಡ್. ಅದೇ ರೀತಿ ಸಸ್ಯಾಹಾರಿನ ಕೇಳ್ತಾರ, ಮಾಂಸಾಹಾರಿನ ಕೇಳ್ತಾರ. ಆಮೇಲೆ ಕಾಡು ಪ್ರಾಣಿಗಳು, ಹೌದಾ, ಕಾಡು ಪ್ರಾಣಿಗಳ ಮ್ಯಾಗ ಪ್ರಶ್ನೆ ಕೇಳ್ತಾರ. ಗೊತ್ತಿರ್ಲಿ. ಲಿಂಗಗಳ ಮ್ಯಾಗ ಪ್ರಶ್ನೆ ಕೇಳ್ತಾರ. ಲಿಂಗಗಳಂದ್ರೆ ಗೊತ್ತತಿ? ಕನ್ನಡದೊಳಗೆ ಬರ್ತತಿ, ಹೌದಾ, ಕನ್ನಡ ಗ್ರಾಮರ್ ಒಳಗೆ ಹೇಳ್ಯಾರಲ್ಲ ಲಿಂಗಗಳು. ಎಸ್. ಆಮೇಲೆ ಜಲಚರ ಪ್ರಾಣಿಗಳು. ಜಲಚರ ಪ್ರಾಣಿಗಳು ಅಂದ್ರೆ ಕಾಡಿನಾಗ ಇರ್ತಾವ. ನೀವು ಎಲ್ಲಿರ್ತಾವ? ನೀರಿನೊಳಗಿರ್ತಾವ. ಜಲ ಅಂದ್ರ ನೀರು, ಹೌದಾ, ನೀರಿನೊಳಗಿರ್ತಕ್ಕಂಥ ಪ್ರಾಣಿಗಳಿಗೆ ನಾವು ಜಲಚರ ಪ್ರಾಣಿಗಳನ್ನ ಕರಿತೀವಿ. ಹೆಂಗ್ ಪ್ರಶ್ನೆ ಕೇಳ್ತಾನ್ರಿ? 3 ಜಲಚರ ಪ್ರಾಣಿಗಳನ್ನ ಕೊಡ್ತಾನ, ಒಂದ್ ಏನ್ ಮಾಡ್ತಾನ? ಕಾಡಿನ ಪ್ರಾಣಿಯರ ಕೊಡ್ತಾನ, ಹೌದಾ. ಅವಾಗ ನಮ್ಗೆ ರೈಟ್ ಆನ್ಸರ್ ಯಾವ್ದಾಕತಿ? ಕಾಡಿನ ಪ್ರಾಣಿ. ವೆರಿ ಗುಡ್. ನೋಡ್ರಿ, ಸಾರಿಗೆ ವಾಹನಗಳು. ಸಾರಿಗೆ ವಾಹನ ಅಂದ್ರೆ ಏನು? ಹೌದಾ, ಏನಪ್ಪಾ ಅಂತಂದ್ರೆ ಸಾರಿಗೆ ವಾಹನ ಅಂತ ಅಂದ್ರೆ ವಸ್ತುಗಳನ್ನ ಏನ್ ಮಾಡ್ತಾವ್ರಿ? ಸಾರಿಗೆ ಏನ್ ಮಾಡ್ತಿರ್ತಾವ? ಬಸ್ ಆಗ್ಲಿ, ಹೌದಾ, ನಾವು ಟ್ರಕ್ ಅಂತ ಕರಿತೀವಿ, ಜೀಪ್ ಅಂತ ಕರಿತೀವಿ, ಬಹಳ ಬರ್ತಾವ ಅದ್ರ ವಾಹನಗಳು. ಅದ್ರೊಳಗ ನಿಮಗೆ ಡಿಫ್ರೆನ್ಸ್ ಕೇಳ್ತಾನ, ಹೌದಾ. ಪ್ರಯಾಣಿಕರನ್ನ ಸಾರಿಗೆ ಮಾಡೋದು ಬೇರೆ, ವಸ್ತುಗಳನ್ನ ಸಾರಿಗೆ ಮಾಡುವ ವಾಹನಗಳು ಬೇರೆ ಅದಾವಿಲ್ಲೋ, ಅಂತವೆಲ್ಲ ನೀವು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಹೂಗಳು. ಹೂಗಳಂದ್ರೆ ಗೊತ್ತತಿ? ನೆಕ್ಸ್ಟ್ ಸರಳ ಮತ್ತು ವಕ್ರ ರೇಖೆಗಳು. ಆಗ ನಿಮ್ಗೆ ಹೇಳಿಲ್ಲ, ಸರಳ ಮತ್ತು ವಕ್ರ ರೇಖೆಗಳ ಮ್ಯಾಗ ಏನ್ ಮಾಡ್ತಾನ? ಪ್ರಶ್ನೆಗಳನ್ನ ಕೇಳ್ತಾನ. 3 ಸರಳ ರೇಖೆ ಕೊಡ್ತಾನ, ಒಂದ ವಕ್ರ ರೇಖೆ ಕೊಡ್ತಾನ. ನಮ್ಗೆ ಆನ್ಸರ್ ಯಾವ್ದಾಕತ್ತೆ? ಎಸ್, ವಕ್ರ ರೇಖೆ ಆಗ್ತದ. ಗಡಿಯಾರದ ದಿಕ್ಕು. ಗಡಿಯಾರ ಅಂದ್ರೆ ಗೊತ್ತತಿ? ಗಡಿಯಾರದ ದಿಕ್ಕು ಮತ್ತು ಗಡಿಯಾರದ ವಿರುದ್ಧ ದಿಕ್ಕು. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್, ಹೌದಾ. ಗಡಿಯಾರದ ದಿಕ್ಕ ಮತ್ತು ಗಡಿಯಾರದ ವಿರುದ್ಧ ದಿಕ್ಕದ ಮ್ಯಾಗ ಹಲವಾರು ರೀತಿ ಪ್ರಶ್ನೆಗಳು ಆಲ್ರೆಡಿ ಕೇಳ್ಯಾನ. ಚಿತ್ರಗಳನ್ನ ಕೊಟ್ಟಿರ್ತಾನೆ, ಯಾವ ಬೇಕಾದ ಅದ್ರ ದಿಕ್ಕುಗಳನ್ನ ನಾವ್ ಏನ್ ಮಾಡ್ಬೇಕ್ರಿ? ಗುರುತಿಸ್ಬೇಕಾಗ್ತದೆ. ನೆಕ್ಸ್ಟ್ ಅದರ ವಿರುದ್ಧ ದಿಕ್ಕತ್. ಇವುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಿರುತ್ತವೆ. ಇಷ್ಟೆಲ್ಲದಕ್ಕೂ ಸಂಬಂಧಿಸಿದ ಪ್ರಶ್ನೆಗಳೊಳಗ ನಿಮ್ಗೆ ಎಷ್ಟು ಪ್ರಶ್ನೆ ಬರ್ತಾವ್ರಿ? ಬರೀ 4 ಪ್ರಶ್ನೆ.
ಇದೆಲ್ಲ ನಿಮ್ಗೆ ಏನಾಗಿರ್ಬೇಕು, ನಾಲೆಜ್ ಇರಬೇಕು. ಅದಕ್ಕೆ ಪ್ರಮುಖವಾದ ಅಂಶಗಳ ಬಗ್ಗೆ ನಿಮಗೊಂದು ಐಡಿಯಾ ಇತ್ತಂದ್ರ ನೀವೇನ್ ಮಾಡ್ಬೋದ್ರಿ, ಪ್ರತಿಯೊಂದು ಅಧ್ಯಾಯದ ಮ್ಯಾಗ ಪ್ರಶ್ನೆಗಳಿಗೆ ಬೇಕಾದಂತ ಪ್ರಶ್ನೆ ಬಂದ್ರು ನೀವು ಈಸಿಯಾಗಿ ಏನ್ ಮಾಡ್ಬೋದ, ಉತ್ತರವನ್ನ ಕೊಡಬಹುದು. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಏನ್ ಮಾಡೋಣ ಅಂದ್ರೆ ನಾವು ಮೊದಲ ಚಿತ್ರ, ಹೌದಾ, ಮೊದಲ ಚಿತ್ರ ಯಾವುದನ್ನ ಹೊಂದೈತಿ ಅಷ್ಟು ಅಂಶಗಳನ್ನ ಓದ್ಕೊಂಡ್ರಿ, ಅವೆಲ್ಲ ಅರ್ಥ ಆಯ್ತು. ಇನ್ನೂ ಒಂದ್ಸಲ ಏನ್ ಮಾಡ್ರಿ, ವಿಡಿಯೋನ ಪಾಸ್ ಮಾಡ್ರಿ, ಅವೆಲ್ಲ ಅಂಶಗಳನ್ನ ಸರಿಯಾಗಿ ಓದ್ರಿ. ಆ ಎಲ್ಲಾ ಅಂಶಗಳನ್ನ ನಿಮ್ಮ ನೋಟ್ಬುಕ್ ನಲ್ಲಿ ನೀಟಾಗಿ ಬರೀರಿ. ಅದಕ್ಕೆ ಸಂಬಂಧಿಸಿರ್ತಕ್ಕಂತ ಆ ಒಂದು ಅಧ್ಯಾಯದೊಳಗ ಒಂದು 5 ಅಂಶಗಳನ್ನ ನಾನು ಏನ್ ಮಾಡಿ ನಿಮ್ ಮುಂದೆ ತಂದಿನಿ, ಹೌದಾ. ಯಾವ್ಯಾವ ರೀತಿ ಒಂದೊಂದು ಯಾವ ರೀತಿ ಸಂಬಂಧ ಐತೆ ಏನ್ ಮಾಡೋಣ ಅಂದ್ರೆ ನಾವು ಇವತ್ತಿನ ದಿವಸ ನೋಡೋಣ. ಹಂಗಿದ್ರೆ ನೋಡ್ರಿ, ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ರೊಟೇಷನ್ ಆಫ್ ದ ಸಿಮಿಲರ್ ಫಿಗರ್ಸ್ ಅಂದ್ರ ಒಂದೇ ರೀತಿಯ ಆಕೃತಿಯ ತಿರುಗುವಿಕೆಯ ಆಧಾರದ ಮೇಲೆ ವರ್ಗೀಕರಣ. ಒಂದೇ ರೀತಿ ಆಕೃತಿ ಇದಾವ, ಆಕೃತಿ ಅಂದ್ರೆ ಚಿತ್ರಗಳು, ಏನಾರ ಚಿತ್ರ ಬೇರೆ ಅದಾವನಿಲ್ಲ, ಇಲ್ಲ ಒಂದೇ ರೀತಿ ಚಿತ್ರ ಇದಾವ, ಆದ್ರ ಅವರ ತಿರುಗುವಿಕೆಯ ಆಧಾರ ಮೇಲೆ ಏನ್ ಮಾಡ್ಬೇಕು, ನಾವ ಇಲ್ಲಿ ಆನ್ಸರ್ ಅನ್ ಮಾಡ್ಬೇಕು. ಅಂದ್ರ ಒಂದನೇ ಅಧ್ಯಾಯದೊಳಗ ಒಂದನೇ ಟೈಪ್ ಇದೆ, ಇದು ಹೆಂಗ್ ಚಿತ್ರ ಬರ್ತೈತಿ, ಹೆಂಗ್ ಆನ್ಸರ್ ಬರ್ತೈತಿ ಅಂತ ಹೇಳಿ ನಾವ್ ಇವತ್ತಿನ ದಿವಸ ಡಿಸ್ಕಷನ್ ಮಾಡೋಣ. ಇದ ಆನ್ಸರ್ ಯಾರು ಮಾಡ್ತೀರಿ ನೋಡೋಣ, ಬಾರಪ್ಪ ಸತೀಶ್ ನೋಡೋಣ, ನೀಟಾಗಿ ನೋಡ್ರಿ, ಏನ್ ಹೇಳ್ತಾನೆ ರೂಲ್ಸ್ ಕೇಳ್ರಿ. ಹಾ, ಇದ್ರಾಗ್ರಿ ಈ ಡಾಟ್ ಕಡೆನ ಬಣ ಚಿಹ್ನೆ ಬಂದೈತ್ರಿ, ಈ ಡಾಟ್ ಕಡೆನು ಬಣ ಚಿಹ್ನೆ ಬಂದೈತ್ರಿ, ಈ ಡಾಟ್ ಕಡೆನು ಬಣ ಚಿಹ್ನೆ ಬಂದೈತ್ರಿ. ಆದ್ರೆ ಈ ಡಾಟ್ ಇಲ್ಲೈತ್ರಿ, ಈ ಬಣ ಚಿಹ್ನೆ ಇಲ್ಲೈತ್ರಿ, ಅದಕ್ಕೆ ಇದಾಕೈತ್ರಿ. ಮತ್ತೆ ಗಡಿಯಾರದ ದಿಕ್ಕು, ಗಡಿಯಾರದ ದಿಕ್ಕು ಎಸ್ ಆಂಟಿ ಕ್ಲಾಕ್ ವೈಸ್. ಏನ್ರಿ, ಆಂಟಿ ಕ್ಲಾಕ್ ವೈಸ್, ಹೌದಾ. ಇಲ್ಲಿ ಏನಾಗಿದೆ ಅಂದ್ರ ಗಡಿಯಾರದ ದಿಕ್ಕು ಮತ್ತು ಗಡಿಯಾರದ ವಿರುದ್ಧ ದಿಕ್ಕಿದೆ ಹೇಳ್ದ. ಇಲ್ಲಿ ಏನಾಗ್ಯದಪ್ಪ ಅಂತಂದ್ರ ಡಾಟ್ ಬಂದೈತ್ರಿ, ಬಾಣಚಿಹ್ನೆ ಈ ಕಡೆ ಅದರಿ, ಇಲ್ಲಿ ಡಾಟ್ ಬಂದೈತ್ರಿ, ಬಾಣಚಿಹ್ನೆ ಈ ಕಡೆ ಅದರಿ, ಇಲ್ಲಿ ಡಾಟ್ ಬಂದೈತ್ರಿ, ಬಾಣಚಿಹ್ನೆ ಈ ಕಡೆ ಅದರಿ. ಇಲ್ಲಿ ಏನಾಗೈತೆ ಅಂದ್ರ ಇಲ್ಲಿ ಪ್ರಶ್ನೆಗೆ ಡಿ ಆನ್ಸರ್ ಆಗ್ತೈತಿ ನಮ್ಗ. ಇಲ್ಲಿ ಡಾಟ್ ಇಲ್ಲಿ ಬಂದೈತ್ರಿ, ಇದು ಏನಾಗೈತಪ್ಪ ಅಂತಂದ್ರ ಗಡಿಯಾರದ ದಿಕ್ಕಿನ ಕಡೆ ಏನಾಗಿದೆ, ಅದು ಏನಾಗಿದ್ರಿ ತಿರುಗಿ ಅದ, ಹೌದಾ. ಬಾಣಚಿಹ್ನೆ ಏನಾಗಿದ್ರಿ ಈ ಕಡೆ ಇರೋದ್ರಿಂದ, ಡಾಟ್ ಈ ಕಡೆ ಇರೋದ್ರಿಂದ ಇಲ್ಲಿ ಏನ್ ತಿಳ್ಕೊಬೇಕು ನಾವು, ಒಟ್ಟ 3 ಒಂದೇ ಇರ್ತಾವ, ಒಂದ್ ಮಾತ್ರ ಬ್ಯಾರೆ ಇರ್ತತಿ. ಇವ್ನ 3 ನೋಡಿದಾಗ ಒಂದೇ ರೀತಿ ಚಿತ್ರಗಳು ಸಹ ಬರ್ತಾವ. ಇದು ಒಂದ್ ಏನೈತ್ರಿ ಡಿಫ್ರೆನ್ಸ್ ಐತಿ, ಏನೈತೆ ಬ್ಯಾರೆ ಐತಿ. ಅದಕ್ಕೆ ನಮ್ಗೆ ಆನ್ಸರ್ ಏನ್ರಿ ಇದಾಗ್ತೈತಿ, ಹೌದಾ. ಇಷ್ಟ ಥಿಂಕ್ ಮಾಡೋದಲ್ಲ ಎಕ್ಸಾಮ್ದಾಗ, ಹೌದಾ. ಇಷ್ಟ ಥಿಂಕ್ ಮಾಡ್ರಿ ಅಂದ್ರೆ 1 ಮಾರ್ಕ್ಸ್ ಫಿಕ್ಸ್. ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಏನದರಿ, ಬೇಸ್ಡ್ ಆನ್ ಡಿವಿಷನ್ ಆಫ್ ದ ಫಿಗರ್ಸ್. ನೋಡ್ರಿ, ಅಂಕಿ ಅಂಶಗಳ ವಿಭಾಗದ ಆಧಾರದ ಮೇಲೆ ಏನ ಕೆಲವೊಂದಿಷ್ಟು ಚಿತ್ರನ ಕೊಟ್ಟಿರ್ತಾನ, ಹೌದಾ. ಅದ್ರಾಗ ಅಂಕಿ ಅಂಶಗಳ ಆಧಾರದ ಮೇಲೆ ಅಂತ ಹೇಳಿ ಕೊಟ್ಟಿದ್ದಾನ. ಹಂಗಾದ್ರೆ ಯಾವ್ದಂತೇಳಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರ ಬಾರಪ್ಪ ಲಕ್ಷ್ಮಣ ನೋಡೋಣ, ಯಾವ್ದು ಉತ್ತರ ಆಗ್ತತಿ, ಹೆಂಗ್ ಆಗ್ತೈತಿ ಅಂತ ಅವ್ರು ಹೇಳ್ಬೇಕು. ನೀ ಒಂದ್ ಆಕೃತಿ ಕೊಟ್ಟಾರಿ, ಆಕೃತಿಯಾಗ ಇನ್ನೊಂದ್ ಆಕೃತಿ ಮಾಡ್ಯಾರಿ ಅರ್ಧ ರೀ. ಈ ಆಕೃತಿಯಾಗ್ರಿ ಇನ್ನೊಂದ್ ಅರ್ಧ ಮಾಡ್ಯಾರಿ ಒಂದ್ ಆಕೃತಿ, ಈ ಆಕೃತಿಯಾಗ ಒಂದ್ ಅರ್ಧ ಮಾಡ್ಯಾರಿ ಒಂದ್ ಆಕೃತಿ, ಈ ಆಕೃತಿಯಾಗ ಒಂದ್ ಅರ್ಧ ಮಾಡಿದ್ರಿ ಏ ಆಕೈತಿ. ಹಾ ಹೋಗ್ರಿ ನೋಡ್ರಲ್ಲಿ, ಅವ್ ಹೇಳಿದ್ದು ಕರೆಕ್ಟ್ ಐತಿ. ಇಲ್ಲಿ ಏನ್ ಮಾಡ್ಯಾರ ಅಂದ್ರ 4 ಚಿತ್ರಗಳನ್ನ ಕೊಟ್ಟಾರ. ಎಷ್ಟು ಚಿತ್ರ ಕೊಟ್ಟಾರಿ, 4 ಚಿತ್ರದೊಳಗ ಸಮಾನವಾದ ಭಾಗ 3 ಚಿತ್ರದೊಳಗ ಮಾಡ್ಯಾರ. ಗೊತ್ತಿರ್ಲಿ ಏನ್ರಿ, ಸಮಾನವಾದ ಭಾಗವನ್ನ ಎಷ್ಟು ಚಿತ್ರದೊಳಗ ಮಾಡ್ಯಾರ, 3 ಚಿತ್ರದೊಳಗ ಮಾಡ್ಯಾರ. ನೋಡ್ರಿ, ಇಲ್ಲಿ ಒಂದು ವೃತ್ತವನ್ನ ಕೊಟ್ಟಾರಪ್ಪ. ಈ ವೃತ್ತವನ್ನ ಕೊಟ್ಟಾರ ಅಂದ ಬಳಕ ಇಲ್ಲಿ ಸಮಾನವಾದ ಭಾಗ ಮಾಡ್ಯಾರನ, ಇಲ್ಲ 1/4 ಮಾಡ್ಯಾರ, ಹೌದಿಲ್ಲ. ಇಲ್ಲಿ ನೋಡ್ರಿ ಸಮಾನವಾದ ಭಾಗ ಆಗೈತೇನ, ಇಲ್ಲ. ಇಲ್ಲಿ ನೋಡ್ರಿ ಒಂದ್ ಏನ್ ಮಾಡ್ಯಾರ, ತ್ರಿಭುಜವನ್ನ ಕೊಟ್ಟಾರ, ಇಲ್ಲಿ 2 ಸಮಾನವಾದ ಭಾಗ ಮಾಡ್ಯಾರ ನೋಡ್ರಿ, 1 2 ಸಮಾನವಾದ ಭಾಗ ಮಾಡ್ಯಾರ. ಇಲ್ಲಿಯೂ ಏನ್ ಮಾಡ್ಯಾರಪ್ಪ ಅಂತಂದ್ರ ಒಂದು ಚಿತ್ರ ಕೊಟ್ಟಾರ, ಇಲ್ಲಿಯೂ ಸಮಾನವಾದ ಭಾಗವನ್ನ ಮಾಡ್ಯಾರ. ಕರೆಕ್ಟ್ ಐತಿ. ಆಮೇಲೆ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಾರ, ಇಲ್ಲೂ ಏನ್ ಮಾಡ್ಯಾರ, ಸಮಾನವಾದ ಭಾಗ ಮಾಡ್ಯಾರ. ಹಾಗಾದ್ರೆ ನಮ್ಗೆ ಆಯ್ಕೆ ಒಂದ್ರೊಳಗ ಸಮಾನವಾದ ಭಾಗ ಮಾಡ್ಯಾರನ್ರಿ, ಇಲ್ಲ. ಹಂಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ, ಎ ಆಗ್ತದ. ನೆಕ್ಸ್ಟ್ ನೋಡ್ರಿ, 2ನೇ ಪ್ರಶ್ನೆಗೆ ಚೈತ್ರ ಬರುವ. 2ನೇ ಪ್ರಶ್ನೆ ಯಾರು ಉತ್ತರ ಕೊಡ್ತಾರ ನೋಡ್ರಿ, ಈ ಕಡೆ ಹಿಡಿದ. ಹೆಂಗ್ ಹೇಳ್ಬೇಕು ಅವ್ರಿಗೆ ಎಲ್ಲ ನೋಡ್ಬೇಕು, ಲೆಕ್ಕ ಮಾಡಿ. ಹಾ 1 2 3 4 5 6 1 2 3 4 5 6 7 8 8 ಇದಾವ. 1 2 3 4 5 6 7 8 8 ಇದಾವ. 1 2 3 4 5 6 7 8 ಇದಾವ. ಇವು 3 8 ಇದಾವ್ರಿ, 6 8 ಎಸ್, ವೆರಿ ಗುಡ್. ನೋಡ್ರಿ, ಇಲ್ಲಿ ಏನಾಗೈತಿ ನೋಡ್ರಿ, ಚಿತ್ರದೊಳಗ ಭಾಗಗಳನ್ನ ಮಾಡ್ಯಾರ. ಇಲ್ಲೂ ಚಿತ್ರದೊಳಗೆ ಏನ್ ಮಾಡ್ಯಾರಿ, ಭಾಗಗಳ ಮಾಡ್ಯಾರ. ಇಲ್ಲಿ ಏನ್ ಮಾಡ್ರಿ, ಸಮಾನವಾದ ಭಾಗ ಮಾಡಿದ್ರು, ಒಂದು ಸಮಾನವಾದ ಭಾಗ ಮಾಡಿರ್ಕಿಲ್ಲ. ಇಲ್ಲೂ ಏನ್ ಮಾಡ್ಯಾರ ಅಂದ್ರ ಒಂದು ಚಿತ್ರದೊಳಗ ಇಲ್ಲಿ ಏನ್ ಮಾಡ್ಯಾರ, 6 ಭಾಗ ಮಾಡ್ಯಾರ. 2ನೇ ಚಿತ್ರದೊಳಗ 8 ಭಾಗ ಮಾಡ್ಯಾರ. 3ನೇ ಚಿತ್ರದೊಳಗ 8 ಭಾಗ ಮಾಡ್ಯಾರ. 4ನೇ ಚಿತ್ರದೊಳಗ್ರಿ 8 ಭಾಗ ಮಾಡ್ಯಾರ. ಮೊದಲ ಚಿತ್ರದೊಳಗೆ ಎಷ್ಟು ಭಾಗ ಮಾಡ್ಯಾರಿ, 6 ಭಾಗವನ್ನು ಮಾಡ್ಯಾರ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ, ಆಪ್ಷನ್ ಎ ಆಗ್ತದ. ಅರ್ಥ ಆಯ್ತಾ. 1ನೇ ಅಧ್ಯಾಯದೊಳಗ 2ನೇದೇ ಟೈಪ್ಸ್ ಇದೆ. ಇನ್ ನೆಕ್ಸ್ಟ್ ನೋಡೋಣ ಯಾವ ರೀತಿ ಇರ್ತಾವ ಅಂತೇಳಿ. ನೆಕ್ಸ್ಟ್ ನೋಡ್ರಿ, ಬೇಸ್ಡ್ ಆನ್ ನಂಬರ್ ಆಫ್ ಲೈನ್ಸ್ ಅಂಡ್ ದ ಸೈಡ್ಸ್. ರೇಖೆಗಳು ಅಂದ್ರೆ ಹೇಳಿ ನಿಮ್ಗ, ರೇಖೆಗಳು ಮತ್ತು ಬದಿಗಳ ಸಂಖ್ಯೆಯನ್ನ ಆಧರಿಸಿ, ರೇಖೆಗಳು ಮತ್ತು ಬದಿಗಳ ಸಂಖ್ಯೆಯನ್ನ ಆಧರಿಸಿ ನಾವೇನ್ ಮಾಡ್ಬೇಕ್ರಿ, ಇಲ್ಲಿ ಉತ್ತರವನ್ನ ಕೊಡ್ಬೇಕು.
ಹಾಗಾದ್ರೆ ನೋಡ್ರಿ ಇದೇ ರೀತಿ ನಮಗೆ ಏನ್ ಮಾಡ್ತಾರಂದ್ರ ನವೋದಯ ಎಕ್ಸಾಮ್ ಹಿಂಗ್ ಕೊಡ್ತಾರನ್ರಿ ಸರ್, ರೇಖೆಗಳು ಮತ್ತು ಬದಿಗಳ ಸಂಖ್ಯೆನ ಆದರ್ಶ ಅಂತ ಇಲ್ಲ. ಹೌದಾ, ನಿಮ್ಗೆ ನೇರವಾಗಿ ಪ್ರಶ್ನೆಗಳು ಬರ್ತಾವ, ನೀವು ನೇರವಾಗಿ ಏನ್ ಮಾಡ್ಬೇಕಲ್ಲಿ ಉತ್ತರವನ್ನ ನೀಡಬೇಕು. ಹೌದಾ, ಬರುವ ಸಾನ್ವಿ ಈ ಪ್ರಶ್ನೆಗೆ ನೋಡೋಣ ಯಾವ ರೀತಿ ವಿಚಾರ ಮಾಡಿದಿ. ಇವು ಎಣಿಸ್ಬೇಕ್ರಿ. 1 2 3 4 ಇವ್ರಿ 4 ಅದಾವ್ರಿ. 1 2 2 ಅದಾವ್ರಿ. 1 2 3 ಇವು 3 ಅದಾವ್ರಿ. 1 2 3 4 5 6 7 8 ಇವು 8 ಅದಾವ್ರಿ. ಇದು ಸಮಸಂಖ್ಯೆ ಆಗ್ತೈತ್ರಿ. ಇದು ಸಮಸಂಖ್ಯೆ ಆಗ್ತೈತ್ರಿ. ಇದು ಸಮಸಂಖ್ಯೆ ಆಗ್ತೈತ್ರಿ. ಎಷ್ಟು ಬೆಸ ಸಂಖ್ಯೆ ಆಗ್ತೈತ್ರಿ ಅಂತ ಹೇಳ್ರಿ. ವೆರಿ ಗುಡ್. ನೋಡ್ರಿ ಈ ರೀತಿ ಏನಪ್ಪಾ ಅಂತಂದ್ರ ನೋಡ್ರಿ ಇಲ್ಲಿ ಚಿತ್ರ ಕೊಟ್ಟಾರ, ಮೊದ್ಲೇ ಚಿತ್ರ ನೋಡಿದಾಗ ಅಲ್ಲಿ ಏನ್ ಅನ್ಸತ್ ನಿಮ್ಗ, ಬರೀ ಚಿತ್ರದೊಳಗೆ ಭಾಗ ಮಾಡಿರ್ತಾರೋ ಬಡ ಬಡ ಎನಿಸ್ರ ಆತೋತ್, ಹಂಗಲ್ಲ. ಇದು ಒಂದ್ ಟೈಪ್ಸ್ ಏನದ ಚೇಂಜ್ ಐತೆ. ಇಲ್ಲೂ ಚಿತ್ರನ ಕೊಟ್ಟಾರ, ಇಲ್ಲೂ ಭಾಗಗಳನ್ನ ಮಾಡ್ಯಾರ. ಆದ್ರ ಇಲ್ಲಿ ಏನ್ ಮಾಡ್ಯಾರ ಅಂದ್ರ ಇಲ್ಲೂ ಸಂಖ್ಯೆಗಳ ಮ್ಯಾಗ ಕೇಳ್ಯಾರ. ಇಲ್ಲಿ ರೇಖೆಯ ಬದಿಗಳು ಏನಾಗ್ಯಾವಪ್ಪ ಅಂತ ನೋಡ್ರಿ, ಇಲ್ಲಿ 4 ಅನ್ನೋದು ಏನಿದು ಸಮಸಂಖ್ಯೆ, 2 ಅನ್ನೋದು ಏನು ಸಮಸಂಖ್ಯೆ, 8 ಅನ್ನೋದು ಏನು ಸಮಸಂಖ್ಯೆ, 3 ಅನ್ನೋದ್ರಿ ಹಂಗಾದ್ರ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ, ಸಿ ಆಗ್ತೈತಿ. ಅರ್ಥ ಆಗೈತಿ. ನೆಕ್ಸ್ಟ್ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ? ಬಾರಪ್ಪ ಶಿವಾನಂದ್ ಗುಬ್ಬಿ. ಹೆಂಗ ಉತ್ತರ ಬರ್ತೈತಿ ಅಂತ ಹೇಳ್ಬೇಕು ಅವ್ರಿಗೆ. ಏನಸ ಕೈ ದೂರ ಹಿಡಿಬೇಕು, ಈ ತರ ಹಿಡಿಬೇಕು ಪೆನ್. ಹ್ಮ್ 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 ವೆರಿ ಗುಡ್. ನೋಡ್ರಿ ಏನಪ್ಪಾ ಅಂತಂದ್ರ 3 ರೇಖೆಗಳನ್ನ ಹೊಂದಿದ. ಇದು ಎಷ್ಟು ರೇಖೆ ರೀ? 3 ರೇಖೆ ಹೊಂದಿದ. 3 ರೇಖೆ ಹೊಂದಿದ. ಇದು 3 ರೇಖೆಗಳನ್ನ ಹೊಂದಿದ್. ಕರೆಕ್ಟಾ? ಹಾಗಾದ್ರೆ ಇದ್ರಿ 2 ಅಂತೇಳಿ ನಾವು ತಿಳ್ಕೊಬೇಕು. ಹಾಗಾದ್ರೆ ಇಲ್ಲಿ ನೋಡಿ ಏನಾಗ್ಯದ, ಇದು ಬೆಸ ಸಂಖ್ಯೆ ಅದ, ಇದು ಬೆಸ ಸಂಖ್ಯೆ ಅದ, ಇದು ಬೆಸ ಸಂಖ್ಯೆ ಅದ, ಇದೇನಾಗ್ಯದ್ರಿ ಸಮಸಂಖ್ಯೆ ಅದ. ಹೆಂಗಾದ್ರೂ ಸಮಸಂಖ್ಯೆ ಆಕತ್. ಇಲ್ರಿ ನಾ ಹಿಂಗ್ ಮಾಡ್ತೇನ್ರಿ, ಇದೊಂದ್ರಿ 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 ಮಾಡು, ಅದು ಏನಾಗ್ತದ ಸಮಸಂಖ್ಯೆನ ಆಗ್ತದ. ಇಲ್ಲಿ 3 ರೇಖೆಗಳು ಬೆಸ ಸಂಖ್ಯೆ ಆಗ್ತದ. ಅರ್ಥ ಆಯ್ತಾ ಇದು? ಓಕೆ ನೋಡ್ರಿ ನೆಕ್ಸ್ಟ್ ನೋಡ್ರಿ 4ನೇ ಟೈಪ್ಸ್ ಒಳಗೆ ಏನದ, ಬೇಸ್ಡ್ ಆನ್ ಇಮೇಜ್ ಆಫ್ ದ ಫಿಗರ್. ಆಕೃತಿಯ ಚಿತ್ರವನ್ನ ಆಧರಿಸಿ. ಸ್ವಲ್ಪ ಡಿಫಿಕಲ್ಟ್ ಐತಿ. ಆಕೃತಿಯ ಚಿತ್ರವನ್ನ ಆಧರಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಅದಕ್ಕೆ ಉತ್ತರವನ್ನು ಯಾರು ಕೊಡ್ತೀರಿ? ಬರುವ ನೋಡೋಣ. ಮುಂದ ಅನ್ಸಿದಾಗ ವೆರಿ ಗುಡ್. ಹೋಗ ನೋಡ್ರಿ. ಹೌದಾ, ನಮಗ ಅನಸ್ತತಿ ಏನ್ ಅನಸ್ತತಿ ಅಂದ್ರ ಈ ಚಿತ್ರ 3ಗಳನ್ನ ನೋಡ್ಲಿಕ್ಕೆ ಸೇಮ್ ಅನಸ್ತದ. ಪಟ್ನ ನೋಡಿದಾಗ ಮೊದಲ್ಕ ನೀವು ವಿಚಾರ ಮಾಡಿದಾಗ ಆನ್ಸರ್ ಇದೆ ಅನಿಸ್ಬಿಡ್ತದೆ. ಯಾಕಂದ್ರೆ ತ್ರಿಭುಜ ಉಲ್ಟಾ ಕಾಣೈತಿ. ಇಲ್ಲಿ ನೋಡಿದ್ರೆ ಸ್ಕ್ವೇರ್ ಅದ, ಸ್ಕ್ವೇರ್ ಐತಿ. ಇಲ್ಲಿ ನೋಡಿದ್ರೆ ಇದು ಚಿತ್ರ ಸೇಮ್ ಅನಸ್ತತಿ, ಇದು ಚಿತ್ರ ಸೇಮ್ ಅನಸ್ತದೆ. ಆದ್ರೆ ಕೆಲವೊಂದ್ ಸ್ವಲ್ಪ ಯೋಚನೆ ಮಾಡಿದಾಗ, ಹೌದಾ, ನಾವು ನೀರಿನ ಬಿಂಬದ ಬಗ್ಗೆ ಯೋಚನೆ ಮಾಡಿದಾಗ ನೋಡ್ರಿ, ಈಗ ನಾನು ಹೇಳ್ತೀನಿ ನಿಮಗ, ಈ ನೀರಿನ ಬಿಂಬದೊಳಗ ನಾ ಈ ರೀತಿ ಒಂದು ಬಾಣಚಿಹ್ನೆ ಇರ್ತದೆ. ಇದು ಯಾವ ರೀತಿ ಆಗ್ತದ್ರಿ? ನೀರಿನ ನೋಡಿದಾಗ ಇದ ಏನಾಗ್ತದ, ಮೇಲ್ ಬರ್ತದ. ಹೌದಾ, ಯಾವ ರೀತಿ ಆಗ್ತದ? ಈ ರೀತಿ ಆಗ್ತದೆ. ಕರೆಕ್ಟಾ? ಈಗ ನೋಡ್ರಿ ಇಂಗ್ಲಿಷ್ ಅಲ್ಫಾಬೆಟ್ ಒಳಗ ಏದೊಳಗ ನಾವು ಎ ಈ ತರ ಬರಿತೇನೆ. ನೀರಿನ ಬಿಂಬದಾಗ ಹೆಂಗ್ ಕಾಣ್ತದ? ಇದು ಎಸ್ ಉಲ್ಟಾ ಕಾಣ್ತದ. ಹೌದಾ, ಇದೇ ಒಂದು ಮಾದರಿ ಒಳಗೆ ಏನ್ ಮಾಡ್ಯಾನ ಅಂದ್ರ ಈ ನಮಗ್ ಚಿತ್ರದೊಳಗ ನಿಮಗೊಂದು ಪ್ರಶ್ನೆ ಕೇಳ. ಹಾಗಾದ್ರ ಇದು ನೀರಿನ ಬಿಂಬ ಆಗ್ತದ? ಇದು ನೀರಿನ ಬಿಂಬ ಆಗ್ತದ? ಇದು ನೀರಿನ ಬಿಂಬ ಆಗ್ತದೇನ? ಇಲ್ಲ. ಇದು ನೀರಿನ ಬಿಂಬ ಆಗ್ತದ? ಆಗ್ತದ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ? ಸಿ ಆಗ್ತದ. ನೀರಿನ ಬಿಂಬ ಆಗಿತ್ತಂದ್ರ ಇದು ಚಿತ್ರ ಹೆಂಗ್ ಬರ್ತಿತ್ರಿ? ಈ ತರ ಏನಾಗ್ತಿತ್ತಂದ್ರ ಈ ತರ ಬರ್ತಿತ್ತಿಲ್ಲ. ಈ ತರ ಇಲ್ಲೂ ಬಂದಿತ್ತಂದ್ರ ನಮಗ್ ಏನಾಗ್ತಿತ್ತು? ಇದು ನೀರಿನ ಬಿಂಬ ಆಗ್ತಿತ್ತು. ಅದಕ್ಕಾಗಿ ಏನ್ ಮಾಡ್ಯಾನ, 3 ಚಿತ್ರಗಳು ಒಂದೇ ಹೋಲಿಕೆಯನ್ನು ಹೊಂದ್ಯಾವ. ಇದು ಒಂದೇ ಹೋಲಿಕೆ ಹೊಂದಿದೆ, ಇದು ಒಂದೇ ಹೋಲಿಕೆ ಹೊಂದಿದ, ಇದು ಒಂದೇ ಹೋಲಿಕೆಯನ್ನು ಹೊಂದಿದೆ. ಇದು ಮಾತ್ರ ಏನಾಗೈತ್ರಿ, ಸ್ವಲ್ಪ ಡಿಫ್ರೆನ್ಸ್ ಅದ. ಅದಕ್ಕಾಗಿ ನಮ್ಗೆ ಉತ್ತರ ಏನಾಗ್ತದ? ಸಿ ಆಗ್ತದ. ಓಕೆ ನೋಡ್ರಿ, ಸೆಲೆಕ್ಷನ್ ಆಫ್ ಆಡ್ ಫಿಗರ್ಸ್ ಅಂದ್ರೆ ಗುಂಪಿಗೆ ಸೇರದ ಚಿತ್ರಗಳ ಆಯ್ಕೆ. ಹೌದಾ, ಗುಂಪಿಗೆ ಸೇರದ ಚಿತ್ರಗಳ ಆಯ್ಕೆ. ಯಾವ್ದೋ ಒಂದು ಗುಂಪಿಗೆ ಸೇರಂಗಿಲ್ಲ, 3 ಚಿತ್ರಗಳು ಒಂದೇ ರೀತಿ ಇರ್ತಾವ. ಹೌದಾ, ಅದಕ್ಕಾಗಿ ಬಾರಪ್ಪ, ಯಾವ ಚಿತ್ರ ಆಗಂಗಿಲ್ಲ ಇದ್ರ ಗುಂಪಿಗೆ ಸೇರಂಗಿಲ್ಲ. ಆನ್ಸರ್ ಇದಾಗತ್ತೆ. ವೆರಿ ಗುಡ್. ಹೋಗು. ಇಲ್ಲಿ ನೋಡ್ರಿ, ಮೊದಲ ಚಿತ್ರವನ್ನ, 2ನೇ ಚಿತ್ರವನ್ನ, 3ನೇ ಚಿತ್ರವನ್ನ, 4ನೇ ಚಿತ್ರವನ್ನ ಹೋಲಿಕೆ ಮಾಡಿದಾಗ ಅಲ್ಲಿ ಏನಾಗಿದ್ರಿ, ಸ್ವಲ್ಪ ಡಿಫ್ರೆನ್ಸ್. ಹೌದಾ, ಡಿಫ್ರೆನ್ಸ್ ಅದ. ನಾವು ಪ್ರಶ್ನೆ ಏನು ಕೇಳ್ಯಾರ, ಗುಂಪಿಗೆ ಯಾವ್ದು ಸೇರಂಗಿಲ್ಲ ಅದನ್ನ ತೆಗೆದಿರ್ಬೇಕು. ಗುಂಪಿಗೆ ಸೇರಂಗಿಲ್ಲ ಅಂದ್ರೆ ಸ್ವಲ್ಪ ಅದ್ರ ಏನಾಗಿರ್ತದ, ಮಿಸ್ಟೇಕ್ ಆಗಿರ್ತದೆ. ಹೌದಾ, ಡಿಫ್ರೆನ್ಸ್ ಇರ್ತದೆ. ನೋಡೋಣ, ಮೊದಲ ಆಯ್ಕೆಯನ್ನು ನೋಡಿದಾಗ ಏನಾಗ್ತದ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗ್ತದ, ಈ ಬಾಣಚಿಹ್ನೆ ಈ ಕಡೆ ಅದ, ಇಲ್ಲಿ ತ್ರಿಭುಜನ ಏನಾಗ್ಯದ ಈ ಕಡೆ ಅದ. ಹೌದಾ, ಬಾಣಚಿಹ್ನೆ ಯಾವ ದಿಕ್ಕಿಗೆ ಅದಲ್ಲ, ತ್ರಿಭುಜನ ಏನಾಗ್ಯದ ಅದ ದಿಕ್ಕಿಗೆ ಅದ. 3 ಚಿತ್ರಗಳು ಏನಾಗ್ಯದಪ್ಪ ಅಂತಂದ್ರೆ ಒಂದೇ ರೀತಿಯ ಸಂಬಂಧವನ್ನು ಹೊಂದಿದ.
ಹಾಗಾದ್ರ 4ನೇ ಚಿತ್ರದೊಳಗೆ ಏನಾಗ್ಯದ ಬಾಣದ ಚಿಹ್ನೆ ಈ ಕಡೆ ಇದೆ, ಇದು ತ್ರಿಭುಜ ಏನಾಗ್ಯದ ಈ ಕಡೆ ತ್ರಿಭುಜ ವಿರುದ್ಧ ದಿಕ್ಕಿನೊಳಗದ. ಹೌದಾ? ಅದಕ್ಕಾಗಿ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಯಾವ್ದಾಗ್ತದ್ರಿ? ಡಿ ಆಗ್ತದ. ಹಾಗಾದ್ರೆ ಇದ್ರೊಳಗ ಒಂದು ಬೇಸ್ ಕೊಟ್ಟಾರ. ಹೌದಾ? ಇದನ್ನ ಯಾರು ಕಂಡು ಹಿಡಿತೀರಿ? ಬಾರೋ ಪಾಟೀಲ್. ತಗೋ ಇದನ್ನ ಇಷ್ಟ ಹಿಡಿ. ದೂರ ಹಿಡಿಬೇಕು. ಆರ್ದವ್. ವೆರಿ ಗುಡ್. ನೋಡ್ರಿ ನೀವು ತಕ್ಷಣ ನೋಡಿದಾಗ ಒಂದು ಕ್ಲಾರಿಫಿಕೇಶನ್ ಏನ್ ಮಾಡ್ಕೋಬೇಕಂದ್ರ, ಚಿತ್ರವನ್ನ ನೋಡಿದಾಗ 3 ಚಿತ್ರಗಳು ಒಂದೇ ರೀತಿ ಇದಾವ. ಹೌದಾ? ಮೊದಲು ನೋಡಿದಾಗ ಚಿತ್ರಗಳು ನೋಡ್ಕೊಂಡ್ರಿ 3 ಚಿತ್ರ ಒಂದೇ ರೀತಿ ಇದಾವ. ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಆ ಚಿತ್ರದೊಳಗೆ ಏನಾರ ಬದಲಾವಣೆ ಐತೆ ನೋಡ್ಕೋಬೇಕು ನಾವು. ಬದಲಾವಣೆ ನೋಡ್ಕೊಂಡಾಗ ಇಲ್ಲಿ ನೋಡ್ರಿ ಮ್ಯಾಗ ಇದಕ್ಕ ಕೊಂಬ ಬಂದಾವ. ಏನ್ ಬಂದಾವ? ಕೊಂಬ ಎಷ್ಟು ಬಂದಾವ ನೋಡ್ಬೇಕು ನಾವು. ಕೊಂಬ ಅಂದ್ರೆ ಮತ್ತೆ ಎದ್ರ ತಿಳ್ಕೊಬೇಡ್ರಿ. ಹೌದಾ? ಕೊಂಬ ಎಷ್ಟ ಅದಾವ್ರಿ? ಇದಕ್ಕ 6 ಕೊಂಬಗಳದಾವ. ಇದಕ್ಕೆ ಎಷ್ಟ ಅದಾವ್ರಿ? 11 ಕೊಂಬಗಳದಾವ. ಇದಕ್ರಿ 9 ಅದಾವ. ಇದಕ್ಕ 7 ಅದಾವ. ಹಾಗಾದ್ರೆ ಇವ್ 3 ಕೊಂಬಗಳು ಏನಾದವ? ಬೆಸ ಸಂಖ್ಯೆ ಅದು. ಏನದು? ಬೆಸ ಸಂಖ್ಯೆ ಅದು. ಇದೇನಾಗ್ತದೆ? ಸಮ ಸಂಖ್ಯೆ ಆಗ್ತದ. ಅದಕ್ಕೆ ನಮ್ಮ ಆಯ್ಕೆ ಏನಾಗ್ತದ? ಎ ಇಸ್ ರೈಟ್ ಆನ್ಸರ್ ಆಗ್ತದೆ. ಈ ಚಿತ್ರ ನೋಡ್ರಿ ಆಮಿಗತೆ ಕಾಣಿಸ್ತತಿ. ಹೆಂಗ್ ಕಾಣಿಸ್ತತಿ? ಆಮಿಗತೆ ಕಾಣಿಸ್ತತಿ. ಮತ್ತೆ ಆಮಿಗೇನ್ ಎಷ್ಟು ಕೊಂಬಿರ್ತಾವ ಅಂತ ಕೇಳ್ಬೇಡ್ರಿ, ಅದು ಚಿತ್ರ ಅಷ್ಟೇ, ಇಮ್ಯಾಜಿನೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇದೊಂದು ಭಾರಿ ಕ್ವಶನ್ ಬತ್ ನೋಡಿ. ವೆರಿ ಗುಡ್. ಇದನ್ನ ಸಾಮ್ರಾಟ್ ಉತ್ತರ ಮಾಡ್ತಾ ನೋಡು. ಏನ್ ಆಯ್ಕೆ ಮಾಡ್ತಾ ನೋಡು ನಾವು. ಹಿಡಿಪ ಹೆಂಗಪ್ಪ? ಹಂಗ ತಿಂತಾರ ಮತ್ತೆ ಸೇಬುಕಾಯಿ ತಿನ್ನತಾರಲ್ಲ ಮತ್ತೆ. ಎಸ್ ಹೋಗ. ಹೌದಾ? ಇಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತಾವ. ಇದನ್ನ ತಿನ್ನಾಕ್ ಬಳಸ್ತಾರ. ಚಮಚೆ ಯಾರ ತಿಂತಾರನ್ಲಿ? ಹೌದಾ? ಇರ್ಲಿ. ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಇದು ಏನ್ರಿ? ಇದು ಸೇಬು. ಹೌದಾ? ಇದು ಹಣ್ಣದ. ಇವು 3 ಏನದಾವ್ರಿ? ಹೌದಾ? ಕಬ್ಬಿನದ. ಇವುಗಳನ್ನ ನಾವು ಬಳಸ್ತೀವಿ. ಹೌದಾ? ಏನ್ ಮಾಡ್ತೀವಿ ನಾವು? ಚಾಕುವನ್ನ ಎದಕ್ ಬಳಸ್ತೀವಿ? ಕಟ್ ಮಾಡಕ್ ಬಳಸ್ತೀವಿ. ಈ ಚಮಚೆನ ಯಾಕೆ ಬಳಸ್ತೀವಿ? ಆ ಸೇಬುವನ್ನ ಕಟ್ ಮಾಡಿ ತಿನ್ನಾಕ್ ಬಳಸ್ತೀವಿ. ಹೌದಲ್ಲ? ಇದೇನ್ರಿ? ಇದು ಚಮಚೆ ಅಥವಾ ಚಾನಿಗೆ ಗತೆ ಕಾಣಾಕ್ತದ ಚಾ ಸೋಸಕ್. ಹೌದಾ? ಇವೆಲ್ಲ ಏನಪ್ಪಾ ಅಂತಂದ್ರ 3 ಎದರಿಂದ ಅದಿವ್ರಿವ? ಕಬ್ಬಿನದ ವಸ್ತುಗಳದಾವ್. ಇದೊಂದ್ ಮಾತ್ರ ಏನದ? ತಿನ್ನುವ ವಸ್ತು ಅಂತೀವಿ, ಇಲ್ಲಾಂದ್ರೆ ಹಣ್ಣು ಅಂತ ಕರಿತೀವಿ. ಓಕೆನಾ? ನಮ್ಮ ಆಯ್ಕೆ ಇದಾಗ್ತದೆ. ನೆಕ್ಸ್ಟ್ ರೀ, ನೆಕ್ಸ್ಟ್ ಪ್ರಶ್ನೆ ಬರ್ಪಾ ನೀನ ಬಾ. ಪ್ರಾಣಿ 3 ಏನದಾವ? ಇದೊಂದು ಏನದ? ಓಕೆ. ಯಾವ್ದಾಗಂಗಿಲ್ಲ ನಮ್ಗ? ಆಪ್ಷನ್ ಡಿ. ನೋಡ್ರಿ, ಇದು ಪಕ್ಷಿ ಅದ, ಇದು ಪಕ್ಷಿ ಅದ, ಈ ರೀತಿ ಪಕ್ಷಿ ಅದ. ಇದು ಏನಾಗ್ಯದ್ರಿ? ಪ್ರಾಣಿ ಅದ. ಅದಕ್ಕೆ ನಮ್ಮ ಆಯ್ಕೆ ಏನಾಗ್ತದ? ಡಿ ಆಗ್ತದ. ನಿಮ್ಗೆ ಆಗಣ ನಿಯಮಗಳನ್ನ ಹೇಳಿನಿ. ಹಣ್ಣುಗಳ ಮ್ಯಾಗ ಪ್ರಶ್ನೆಗಳು ಬರ್ಬೋದು, ಪ್ರಾಣಿಗಳ ಮ್ಯಾಗ ಪ್ರಶ್ನೆಗಳು ಬರ್ಬೋದು, ರೇಖೆಗಳ ಮ್ಯಾಗ ಪ್ರಶ್ನೆಗಳು ಬರ್ಬೋದು. ಹೌದಾ? ಇನ್ನು ಮುಂದೆ ನೀವು ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಬರ್ತಾವ ಇವತ್ತಿನ ಮೊದಲನೇ ಅಧ್ಯಾಯದೊಳಗ. ಹೌದಾ? ಎಷ್ಟು ಟೈಪ್ಸ್ ಬಂದ್ರಿ? 5 ಟೈಪ್ಸ್ ಬಂದು. ಎಷ್ಟು ಬಂದು? 5 ಟೈಪ್ಸ್ ಬಂದು. ಈ 5 ಟೈಪ್ಸ್ ಒಳಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ ಅಂತ ಹೇಳಕ್ಕಾಗಲ್ಲ. ಹೌದಾ? ಅದಕ್ಕೆ ನೀವೇನ್ ಮಾಡ್ಬೇಕು? ಉತ್ತರವನ್ನು ಬರೆಯುವಾಗ ಬಹಳ ಜಾಗರೂಕತೆಯಿಂದ ಇವೆಲ್ಲಾ ಅಂಶಗಳನ್ನ ನೆನಪಿಟ್ಟುಕೊಂಡು ನೀವೇನ್ ಮಾಡ್ಬೇಕ್ರಿ? ವಿಚಾರ ಮಾಡಿದ್ರಿ ಅಂದ್ರ ನಿಮಗ್ 1ನೇ ಅಧ್ಯಾಯದೊಳಗ 4 ಮಾರ್ಕ್ಸ್ಗಳು ನಿಮ್ಮ ಕಿಶೆದಾಗಿರ್ತಾವ. ಎಲ್ಲಿರ್ತಾವ್ರಿ? ಕಿಶೆದಾಗ ಅಂತಲೇ ಕಿಶೆದಾಗ ಇಟ್ಕೊಂಡ್ ತಿರ್ಗಾಡೋದಲ್ಲ, ಅಂದ್ರ ನಿಮ್ಮ ತಲೆಯಾಗಿರ್ತಾವ. ಎಲ್ಲಿರ್ತಾವ? ನಿಮ್ಮ ತಲೆಯಾಗಿರ್ತಾವ. ಅದಕ್ಕೆ ಏನ್ ಮಾಡ್ರಿ? ಪ್ರತಿ ದಿವಸ ಒಂದ್ 30 ನಿಮಿಷ ನೀವು ನವೋದಯ ಒಂದು ಮೆಂಟಲ್ ಎಬಿಲಿಟಿ ಒಂದು ಅಧ್ಯಾಯಕ್ಕೆ ಏನ್ ಮಾಡ್ಬೇಕ್ರಿ? ಸಮಯ ಅವಕಾಶವನ್ನ ಕೊಡ್ರಿ. ಕೊಟ್ಟು ಏನ್ ಮಾಡ್ರಿ? ಪ್ರತಿದಿನ ಒಂದ್ 25 ಪ್ರಶ್ನೆಗಳನ್ನ ಏನ್ ಮಾಡ್ರಿ? ಡಿಸ್ಕಷನ್ ಮಾಡ್ರಿ. ಹೌದಾ? ನೀವು ಚಿತ್ರ ಬಿಡಿಸೋದು, ಮತ್ ನಿಮ್ ಸ್ನೇಹಿತರ ಜೊತೆ ಏನ್ ಮಾಡೋದು? ಡಿಸ್ಕಷನ್ ಮಾಡೋದು. ಆನ್ಸರ್ ಇದಾಗ್ತದೆ, ಇದಾಗ್ತದೆ. ಯಾಕಂತಂದ್ರ ಒಬ್ಬೊಬ್ಬರ ತಲೆಯಾಗ ಒಂದೊಂದ್ ರೀತಿ ವಿಚಾರಗಳು ಬರ್ತಾವ. ಎಲ್ಲವನ್ನ ಏನ್ ಮಾಡೋದು? ನೋಡ್ಕೊಂಡ ನಿಮಗ್ ಕರೆಕ್ಟ್ ಆನ್ಸರ್ ಯಾವ್ದಂತ ಏನ್ ಮಾಡ್ಬೇಕು? ನಿಮ್ಮ ಶಿಕ್ಷಕರ ಜೊತೆ ಚರ್ಚೆ ಮಾಡಿ ಆ ಆನ್ಸರ್ ನ ನೀವು ತಿಳ್ಕೊಂಡ್ರಿ ಅಂದ್ರ ನಿಮ್ಗೆ ಏನಾಗ್ತದ? ಈ ಒಂದು ಅಧ್ಯಾಯ ಈಜಿ ಆಗ್ತದ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವ್ ಏನ್ ಮಾಡಿದ್ವಿ? 1ನೇ ಅಧ್ಯಾಯದೊಳಗ ಎಷ್ಟು ರೂಲ್ಸ್ ಗಳು ಬರ್ತಾವ, ಅದ ಅಂಶಗಳು ಏನ್ ಬರ್ತಾವ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಇನ್ನೇನ್ ಮಾಡೋಣ ಅಂದ್ರ ಇದ ಅಧ್ಯಾಯದೊಳಗ ನಾಳೆ ಕ್ಲಾಸ್ನೊಳಗ ನಾ ಏನ್ ಮಾಡ್ತೀನಿ? ಇಂಪಾರ್ಟೆಂಟ್ ಆಗಿರ್ತಕ್ಕಂತ 25 ಪ್ರಶ್ನೆಗಳನ್ನ ನಾನು ನಿಮ್ ಮುಂದೆ ತೆಗೆದುಕೊಂಡ್ ಬರ್ತೀನಿ. ಆ ಪ್ರಶ್ನೆಗಳನ್ನ ಏನ್ ಮಾಡೋಣಪ್ಪ ಅಂತ ನೀವು ಡಿಸ್ಕಷನ್ ಮಾಡಿದ್ವಿ ಅಂದ್ರ ನೀವು ಈ ಒಂದು ಅಧ್ಯಾಯದೊಳಗೆ ಏನಾಗ್ತೀರಿ?
ಪರ್ಫೆಕ್ಟ್ ಆಗ್ತೀರಿ. ಆಮೇಲೆ ನಾಡಿದ್ದೆ ಏನ್ ಮಾಡೋಣ ಅಂದ್ರ ಮತ್ತೆ 2ನೇ ಅಧ್ಯಾಯದ ಒಂದು ಡಿಸ್ಕಷನ್ ಮಾಡೋಣ. ಎಲ್ಲಾ ವಿಡಿಯೋ ನೋಡ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳೇ ನೀವು ಸರಿಯಾಗಿ ಏನ್ ಮಾಡ್ರಿ, ನಿಮ್ಮ ಒಂದು ಬುಕ್ಕಿನಲ್ಲಿ ಈ ಒಂದು ಎಲ್ಲ OMR ಶೀಟ್ ಅನ್ನ ರೆಡಿ ಮಾಡ್ಕೊಂಡು ನೀವು ಸರಿಯಾಗಿ ಆನ್ಸರ್ ಅನ್ನ ಮಾಡ್ರಿ. ಮತ್ತೆ ನಾಳೆ ನಿಮ್ ಜೊತೆ ನಾನು ಏನ್ ಮಾಡ್ತೀನಿ, ಮತ್ತೆ ಇದರ ಮುಂದಿನ ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು.